ಹಾಯ್ ಹಲೋ ನಮಸ್ಕಾರ ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ತಂದೆ ಮನೆಗೆ. ತಂದೆ ಮನೆಗೆ ಹೋಗಿ ಅಲ್ಲಿಂದ ಮೈಸೂರು ನೋಡೋಣ ಅಂತ ಹೋಗ್ತಿದ್ವಿ. ಮೈಸೂರಿಗೆ ನಾವು 2 ತಿಂಗಳು 3 ತಿಂಗಳಿಗೂ ಹೋಗ್ತಾನೆ ಇರ್ತೀವಿ. ಆದರೂ ನಮ್ಗೆ ಎಷ್ಟು ಹೋದ್ರೂ ಮೈಸೂರು ನೋಡೋಕ್ಕೆ ಸಾಲಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ನಮ್ಮ ಮೈಸೂರು. ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಾವು ಬಲಮುರಿಗೆ ಹೋಗ್ತಾ ಇದ್ವಿ. ಬಲಮುರಿಲಿ ನೀರು ತುಂಬಾ ಚೆನ್ನಾಗಿ ಹರಿತಾ ಇದೆ. ನೋಡೋಕ್ಕೆ ನಾವಿಲ್ಲಿ ಹಳ್ಳಿ ಮೇಲೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಪ್ಪನ ಊರು ಹಳ್ಳಿ ಆದ್ರಿಂದ ನಾವು ಹಳ್ಳಿ ಮೇಲೆ ಹೋಗ್ತಾ ಇದ್ದೀವಿ ಶಾರ್ಟ್‌ಕಟ್ ರೋಡಲ್ಲಿ. ಇಲ್ಲಿ ಪ್ಲೇಸ್ಗಳು ನೋಡಿ, ನಾವು ಸಿಟಿಲಿ ನೋಡೋದ್ಕಿಂತ ಹಳ್ಳಿಗಳಲ್ಲಿ ಮನೆ ಹೇಗಿದೆ ಅಂತ ನಿಮಗೆ ಕಾಣಿಸ್ತಿದೆ. ಇಷ್ಟು ಅದ್ಭುತವಾಗಿದ್ದಾವೆ ಮನೆಗಳು. ಈ ಥರ ಡಿಸೈನ್ ಆಗಿ ಒಂದೊಂದು ಮನೆ ನೋಡ್ತಾ ಇದ್ದರೆ ಇಲ್ಲೇ ನಾವು ಮನೆ ಕಟ್ಕೊಂಡು ಇಲ್ಲೇ ಇದ್ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ನಮ್ಮ ಮೈಸೂರಲ್ಲಿರೋ ಸುತ್ತಮುತ್ತ ಹೊಲ ಗದ್ದೆ ತೆಂಗಿನ ತೋಟ ಮತ್ತು ನೀರು, ಕಾವೇರಿ ನೀರು ಇವೆಲ್ಲ ನೋಡ್ಕೊತ ಮನಸ್ಸಿಗೆ ಒಂಥರ ಮನ್ಸಿಗೆ ತುಂಬಾ ಖುಷಿ ಆಗ್ತಿತ್ತು. ನಮಗೆ ಹೇಳೋಕ್ಕೆ ಆಗ್ತಿರಲಿಲ್ಲ, ಏನೋ ಒಂಥರ ಟ್ರಿಪ್ ಹೋಗಿದ್ದ ಥರ ಫೀಲ್ ಆಗ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಆ ತೆಂಗಿನ ಮರ. ಮತ್ತು ಒಂದ್ಸಲ ಆದರೂ ಲೈಫಲ್ಲಿ ನೋಡಬೇಕು, ವರ್ಷಕ್ಕೋ ಇಲ್ಲ ಒಂದು 6 ತಿಂಗಳು 7 ತಿಂಗಳು ಈ ಥರ ಟ್ರಿಪ್ ಹೋಗಿ ಮೈಸೂರು ಕಡೆ. ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಮೈಸೂರಿಗೆ ಬಂದರೆ ಈ ಥರ ಎಲ್ಲ ಸುತ್ತಾಡ್ಕೊಬನ್ನಿ. ನೋಡಿ ಇಲ್ಲಿ ಇದನ್ನು ನೀವು ಏನು ಹೇಳ್ತೀರ, ಇದನ್ನು ನಾವು ನಾಲೆ ನೀರು ಅಂತ ಹೇಳ್ತೀವಿ. ಇದು ತುಂಬ ಚೆನ್ನಾಗಿ ಹರಿತಾ ಇದೆ. ಇನ್ನೇನು ಹತ್ತತ್ರ ಬಂದ್ವಿ, ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಿದೆ ಎಡಮುರಿ ಬಲಮುರಿ ಅಂತ. ಇದ್ರ ಪಕ್ಕನೇ ಇನ್ನೊಂದಿದೆ, ಎರಡು ಕೂಡ ಪಕ್ಕ ಪಕ್ಕನೇ ಇದೆ, 1 ಕಿಲೋಮೀಟ್ರು ಅಷ್ಟೇ. ಚೆನ್ನಾಗಿದ್ದಾವೆ. ಎಡಮುರಿ ಬಲಮುರಿ ಅಂತಾರಲ್ಲ ಆ ಪ್ಲೇಸ್ ಇದು. ತುಂಬಾ ಇಲ್ಲಿ ಮಕ್ಕಳನ್ನ ಮತ್ತು ದೊಡ್ಡವ್ರನ್ನ ಕರ್ಕೊಬಂದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೀವು ಬೇಸಿಗೆ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ನೀರು ತುಂಬಾ ಕಮ್ಮಿ ಇರುತ್ತೆ, ಆರಾಮಾಗಿ ಆಟ ಆಡ್ಕೊಬೋದು. ಮಳೆಗಾಲದಲ್ಲಂತೂ ಬರೋಕ್ಕೆ ಹೋಗಬೇಡಿ, ಎಲ್ಲ ಕಡೆ ನೀರು ಜಾಸ್ತಿ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ನೀವು ಬೇಸಿಗೆಗಾಲದಲ್ಲಿ ಬನ್ನಿ, ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಇಲ್ಲೇ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಕೂಡ ಸಿಗುತ್ತೆ. ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ ಬನ್ನಿ. ಮುಂದೆ ನೋಡಿ ಹೇಗಿದೆ ಅಂತ ನೀರು, ಸ್ವಲ್ಪ ನೀರಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇಷ್ಟು ಜನ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿದೆ. ನೋಡಿ ಇವತ್ತು ಸಂಡೇ ಆದ್ದರಿಂದ ಇಷ್ಟು ಜನ ಬಂದಿದ್ದಾರೆ. ನೀರು ಸ್ವಲ್ಪ ಕಮ್ಮಿನೇ ಇದೆ, ಜಾಸ್ತಿ ಇಲ್ಲ. ಮಕ್ಕಳು ಮರಿ ಇರೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ, ಯಾಕೆ ಅಂದರೆ ನೋಡಿಕೊಂಡೇ ಆಟಾಡಬೇಕು. ಈ ನೀರು ಎಲ್ಲ ಕಡೆ ನೀರಿರೋ ಜಾಗದಲ್ಲೂ ಕೂಡ ನೀವು ನೋಡಿಕೊಂಡೇ ಆಟಾಡಬೇಕು, ತುಂಬಾ ಕೇರ್ಫುಲ್ಲಾಗಿರಬೇಕು. ಹಿಂಗೂ ಮೇಲೆ ಬಂದ್ವಿ ಸೆಂಟ್ರಿಗೆ. ನೋಡಿ ಇಲ್ಲಿ ನೀರು ಎಷ್ಟು ಕಮ್ಮಿ ಇದೆ ಅಂತ, ಬಂಡೆಗಳಿದ್ದಾವೆ. ಇದು ತುಂಬ ಆಳ ಏನಿಲ್ಲ, ಆಟ ಆಡ್ಬೋದು ಮಾಮೂಲಿ. ಎಲ್ಲರೂ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ. ಇದಕ್ಕೆ ಫ್ಯಾಮಿಲಿ ಸಮೇತ ಬನ್ನಿ, ಒಬ್ಬರೇ ಇಬ್ಬರೇ ಬರೋಕ್ಕೆ ಹೋಗಬೇಡಿ. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗ್ತಿತ್ತು ನೋಡಿ, ಯಾವ ಥರ ಆಟ ಆಡ್ತಿದ್ದಾಳೆ ಅಂತ. ಅವಳಿಗೆ ತುಂಬ ಖುಷಿ ನೀರಂದರೆ. ಬೇಸಿಗೆ ಟೈಮಲ್ಲಿ ಬನ್ನಿ, ನೀರು ತುಂಬಾ ಕಮ್ಮಿ ಇರುತ್ತೆ, ಆರಾಮಾಗಿ ಆಟ ಆಡ್ಬೋದು. ಯಾವಾಗಲೂ ಕೂಡ ಬರೋಕ್ಕಾಗಲ್ಲ, ವರ್ಷಕ್ಕೆ ಒಂದು ಸರಿನಾದರೂ ಈ ಥರ ಪ್ಲೇಸಿಗೆ ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನನ್ನ ಮಗಳಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾಳೆ, ನೀವೇ ನೋಡ್ತಾ ಇರ್ಬೋದು. ಅವಳಿಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ತಮ್ಮ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನಗೆ ಸ್ವಲ್ಪ ನೀರಂದರೆ ಸ್ವಲ್ಪ ಏನೋ ಒಂಥರ, ಅದಕ್ಕೆ ನಾನು ಸುಮ್ಮನೆ ಆಟ ಆಡಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಅವರೇ ಆಟ ಆಡ್ತಿದ್ರು, ನಾನು ನೋಡ್ತಾ ಇದ್ದೆ. ಆದಷ್ಟು ಈ ಥರ ನೀವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಬನ್ನಿ. ನಾವು ಚೆನ್ನಾಗಂತೂ ಎಂಜಾಯ್ ಮಾಡಿದ್ವಿ, ನೀವು ಎಂಜಾಯ್ ಮಾಡಬೇಕಾ? ಬನ್ನಿ ಎಡಮುರಿ ಬಲಮುರಿ ಫಾಲ್ಸ್ಗೆ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತೀರಿ. ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.